ಪ್ರೀತಿಯ ಗೆಳೆಯರೆ, ನಾನಿವತ್ತು ಬೆನ್ನು ನೋವು ಬಗ್ಗೆ ಮಾತಾಡ್ತೇನೆ. ಬೆನ್ನು ನೋವು ಅಥವಾ ಸೊಂಟದ ನೋವು. ಸೊ ಇದು ಎಷ್ಟು ಕಾಮನ್ನು ಅಂತಂದ್ರೆ ಈ ಬೆನ್ನು ನೋವು ಬರೆದಿರೋ ಮನುಷ್ಯನೇ ಇಲ್ಲ ಅಂತ ಹೇಳ್ಬೋದು. ಗೊತ್ತಾಯ್ತಲ್ಲ. ಸೊ ನಾನು ಡಾಕ್ಟರ್ ವಿ ಮುರಳೀಧರ್ ಅಂತ, ಪ್ರೊಫೆಸರ್ ಆರ್ಥೋಪೆಡಿಕ್ ಸರ್ಜನ್, ತುಮಕೂರಿನಿಂದ ಆಗ್ನವಲ್ ಆರ್ಥೋ ಸೆಂಟರ್ ಅಂತ. ನಾನು ಸಾಧಾರಣ ಒಂದು 40-45 ವಿಡಿಯೋಗಳನ್ನ ಮಾಡಿದ್ದೀನಿ, ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ದಯವಿಟ್ಟು ಹೆಲ್ತ್ ಕುರಿತಾದಂಥದ್ದು, ಮೋಟಿವೇಶನ್ ಇರುವಂಥದ್ದು, ಇನ್ಸ್ಪಿರೇಷನ್ ಇರುವಂಥದ್ದು ಬಹಳಷ್ಟು ವಿಡಿಯೋಸ್ ಮಾಡಿದ್ದೀನಿ. ದಯವಿಟ್ಟು ತಾವೆಲ್ಲ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ಬಿಟ್ಟು ಎನೇಬಲ್ ಮಾಡಿ, ಮತ್ತು ಥಮ್ಸ್ ಅಪ್ ಕೊಡಿ, ವ್ಯೂಸ್ ನೋಡಿ. ಸೊ ಬೆನ್ನೋವು ಬಗ್ಗೆ ಯಾಕೆ ತಿಳ್ಕೊಬೇಕು ನೀವು ಅಂತಂದ್ರೆ, ಅದು ಬಹಳ ಕಾಮನ್. ಬೆನ್ನೋವು ಇಲ್ದಿರೋ ಮನುಷ್ಯನೇ ಇಲ್ಲ ಅಲ್ವಾ. ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ವಯಸ್ಸಲ್ಲಿ, ಒಂದಲ್ಲ ಒಂದು ಸಂದರ್ಭದಲ್ಲಿ ಬೆನ್ನೋವು ಬಂದೇ ಇರುತ್ತೆ. ಸೊ ಬೆನ್ನೋವು ಇರೋರಿಗೆಲ್ಲ ಬೆನ್ನೋವು ಬಂದೇ ಬರುತ್ತೆ ಅಂತ ಹೇಳ್ಬೋದು. ಹೇಗೆ ನೆಗಡಿ ಮೂಗಿದ್ದವ್ರಿಗೆಲ್ಲ ಕಂಪಲ್ಸರಿ ನೆಗಡಿ ಬಂದೇ ಬರುತ್ತೆ ಒಂದಲ್ಲ ಒಂದ್ಸಲ ಅಂತ ಹೇಳ್ತೀವಲ್ಲ, ಅದೇ ರೀತಿ ಬೆನ್ನಿರೋರಿಗೆಲ್ಲ ಒಂದಲ್ಲ ಒಂದ್ಸಲ ಬೆನ್ನೋವು ಖಂಡಿತವಾಗೂ ಲೈಫಲ್ಲಿ ಬಂದೇ ಬರುತ್ತೆ. ಯಾಕಂದ್ರೆ ದಟ್ಸ್ ದ ಮೋಸ್ಟ್ ಕಾಮನ್. ಹೆಡ್ಏಕ್ ಬಿಟ್ನಲ್ಲಿ ನೆಕ್ಸ್ಟ್ ಮೋಸ್ಟ್ ಕಾಮನ್ ಸಿಂಪ್ಟಮ್ ಪೇಷಂಟ್ ಅಂದ್ರೆ ಬೆನ್ನೋವು. ಸೊ ಬೆನ್ನೋವು ಬರೋಕ್ಕೆ ಎಷ್ಟೊಂದು ಕಾರಣಗಳಿದೆ. ಓವರ್ ಯೂಸ್ ಅಂತೀವಿ, ಅಬ್ಯೂಸ್ ಅಂತೀವಿ, ಲೆಸ್ ಯೂಸ್ ಅಂತೀವಿ, ಅಂಡರ್ ಯೂಸ್ ಅಂತೀವಿ. ಹಾಗೆ ಬೆನ್ನೋವನ್ನ ವಿವಿಧ ರೀತಿಯಲ್ಲಿ ಬೆನ್ನಿಗೆ ನೋವಿಗೆ ಕಾರಣಗಳಿರುತ್ತೆ. ಎಷ್ಟೊಂದು ಕಂಡೀಷನ್ಸ್, ಕೆಲವು ಕಂಜೆನಿಟಲ್ ಕಂಡೀಷನ್ಸ್ ಇರ್ಬೋದು, ಕೆಲವು ಕಂಡೀಷನ್ಸ್ ಅಲ್ಲಿ ಉದ್ದಾಗ್ಲೇನೆ L5 ವರ್ಟಿಬ್ರಾ ಇರುತ್ತೆ, ಲುಂಬಾರ್ ವರ್ಟಿಬ್ರಾ ಅಂತ ಹೇಳ್ತೀವಿ. ಕೆಲವು 6 ಇರುತ್ತೆ, ಕೆಲವು 4 ಇರುತ್ತೆ. ಕಂಜೆನಿಟಲ್ ಅನಿಮಲ್ಸ್ ಎಷ್ಟೊಂದಿದೆ. ಸ್ಪಾಂಡಲೈಸಿಸ್ ಅಂತ ಹೇಳ್ತೀವಿ, ಸ್ಪಾಂಡಲಿಸಿಸ್ ಅಂತ ಹೇಳ್ತೀವಿ. ಕೆಲವು ಇನ್ಫೆಕ್ಷನ್ ಆಗಿರ್ಬೋದು. ಸೊ ಎಷ್ಟೊಂದು ಕಾರಣಗಳಿಂದ ಬೆನ್ನು ಬರೋ ಚಾನ್ಸಸ್ ಇರುತ್ತೆ. ಸೊ ಹಂಗಾಗಿ ನಿಮ್ಗೆ ಸಾಧಾರಣ ಒಂದು 3 ತಿಂಗಳ ಮೇಲೆ ಬೆನ್ನು ನೋವು ಇತ್ತಪ್ಪ ಅಂತ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡ್ಬೋದು. ಖಂಡಿತ ಹೋಗಿ ಸ್ಪೆಷಲಿಸ್ಟ್ಗೆ, ಆರ್ಥೋಪೆಡಿಕ್ ಸರ್ಜನ್ಸ್ಗೆ ತೋರಿಸಿದ್ರೆ ಅವರು ಚೆಕ್ ಮಾಡಿ ನೋಡ್ತಾರೆ. ಅವಶ್ಯಕತೆ ಇದ್ರೆ ಖಂಡಿತ ಎಕ್ಸ್ರೇ ಮಾಡಿ ನೋಡ್ತಾರೆ. ಫ್ರಂಟ್ ಇಂದ ಸೈಡ್ 2 ವ್ಯೂ ಮಾಡ್ತಾರೆ, EP ಅಂಡ್ ಲ್ಯಾಟ್ರಲ್ ಅಂತೀವಿ. ಸೊ ಎಕ್ಸ್ರೇ ಮಾಡಿ ನೋಡಿ, ಅದು ಕ್ಲಿನಿಕಲ್ ಎಕ್ಸಾಮಿನೇಷನ್ ಮಾಡಿ ಯಾವ ಕಾರಣದ ಬೆನ್ನು ನೋವು ಬರುತ್ತೆ ಅಂತ ಮೂಲ ಕಾರಣ ತಿಳ್ಕೊಂಡು ಅದ್ರ ಪ್ರಕಾರ ಟ್ರೀಟ್ಮೆಂಟ್ ಮಾಡಿದ್ರೆ ಖಂಡಿತ ಅದಕ್ಕೆ ಗುಣಮುಖ ಆಗುತ್ತೆ. ಕೆಲವು ಬರೀ ಎಕ್ಸರ್ಸೈಸ್ ಮಾಡಿದ್ರೆ ಸಾಕಲ್ಲ ಸರ್, ಯೋಗಾಸನ ಮಾಡಿದ್ರೆ ನೋವು ಕಡಿಮೆ ಆಗ್ಬಿಡುತ್ತಲ್ವ ಸರ್ ಅಂತ ಹೇಳ್ತಾರೆ. ನೋಡಿ, ಕೆಲವು ಕಂಡೀಷನ್ಸ್ಗೆ ಅಷ್ಟೇ ಎಕ್ಸರ್ಸೈಸ್ ಮಾಡಿದ್ರೆ ನೋವು ಕಡಿಮೆ ಆಗುತ್ತೆ. ಎಲ್ಲ ಕಂಡೀಷನ್, ಸಪೋಸ್ ಈಗ ಕೆಲವು ಇನ್ಫೆಕ್ಷನ್ ಇರ್ಬೋದು, ಟ್ಯೂಬರ್ಕ್ಲೋಸಿಸ್ ಕೂಡ ಬೆನ್ನು ನೋವಿಗೆ ಕಾರಣ, ಒಂದೊಂದು ಕಾರಣ. ಅದಿದ್ದಾಗ ನೀವು ಎಕ್ಸರ್ಸೈಸ್ ಮಾಡ್ತೀನಿ, ಯೋಗಾಸನ ಮಾಡ್ತೀನಿ ಅಂತ ಇನ್ನೂ ನೋವು ಜಾಸ್ತಿ ಆಗೋ ಚಾನ್ಸ್ ಇರುತ್ತೆ. ಸೊ ಹಂಗಾಗಿ ಫಸ್ಟ್ ಯಾವ ಕಾರಣದಿಂದ ನೋವು ಬರ್ತಾ ಇದೆ ಅದನ್ನ ಕಂಡುಹಿಡ್ಕೋಬೇಕು. ಅದನ್ನ ಕಂಡುಹಿಡ್ಕೊಂಡು ಅದ್ರ ಪ್ರಕಾರ ಟ್ರೀಟ್ಮೆಂಟ್ ತಗೊಂಡ್ರೆ ಅವಾಗ ಅದು ಟ್ರೀಟ್ಮೆಂಟ್ ಕರೆಕ್ಟಾಗಿ ಅದಕ್ಕೆ ಕಾಲಿಗೆ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ, ಅವಾಗ ಕರೆಕ್ಟಾಗಿ ರಿಸಲ್ಟ್ಸ್ ಬರುತ್ತೆ. ನೋಡಿ, ಬೆನ್ನೋಗ್ಲಿ ಮೇನ್ ಅಂತ ಹೇಳಿದ್ರೆ ಲುಂಬಾರ್ ಸ್ಪೈನ್ ಅಂತ ಹೇಳ್ತೀವಿ. ಲುಂಬಾರ್ ಸ್ಪೈನ್ ಅಂತ ನೋಡಿ ಈ ತರ ಇರುತ್ತೆ, ವರ್ಟಿಬ್ರಾಸ್ ಅಂತ ಹೇಳ್ತೀವಿ. 2 ಮೂಳೆ ಈ ತರ ಇರುತ್ತೆ, ಮಧ್ಯದಲ್ಲಿ ಡಿಸ್ಕ್ ಅಂತ ಇರುತ್ತೆ. ಒಂದು ಕಾಮನ್ ಕಂಡೀಷನ್ ಅಂದ್ರೆ ಡಿಸ್ಕ್ ಪ್ರಾಬ್ಸ್. ನೀವು ಕೇಳಿರ್ಬೋದು, ಸಡನ್ ಆಗಿ ಏನು ವೆಯ್ಟ್ ಎತ್ತಕ್ಕೆ ಹೋದ್ರು, ಒಂದು ಬಕೆಟ್ ಎತ್ಬಿಟ್ರು, ಅಥವಾ ಏನೋ ಹಳ್ಳಿ ಕಡೆ ಮಂಕ್ರಿ ಎತ್ತು, ಅದೇನೋ ಸಡನ್ ಆಗಿ ವೆಯ್ಟ್ ಭಾರ ಎತ್ತರು. ಈ ನಮ್ಮ ಸಿಟಿ ಕಡೆ ಕಾಮನ್ ಶಟರ್ ಎತ್ತಕ್ಕೆ ಹೋಗ್ತಾರೆ, ಸಡನ್ ಆಗಿ ಬೆನ್ನು ಹಿಡ್ಕೊಂಡ್ಬಿಡ್ತು, ಡಾಕ್ಟರ್ ಕಾಡು ನೋವ್ತದೆ, ಅಲ್ಲಾಡಕ್ ಆಗ್ತಾ ಇಲ್ಲ. ಕೆಲವು ಸಲ 2-3 ಜನ ಎತ್ಕೊಂಡ್ಬರ್ತಾರೆ ಪೇಷಂಟ್ಸ್, ಯಾಕಂದ್ರೆ ಒಂದು ಹೆಜ್ಜೆ ಇಡಕ್ ಆಗ್ತಾ ಇಲ್ಲ, ಅಷ್ಟೊಂದು ಸಿವಿಯರ್ ಆಗಿ ಪೇನ್ ಡೆವಲಪ್ ಆಗ್ಬಿಡುತ್ತೆ. ಸೊ ಅವಾಗ ಏನಾಯ್ತು, ಕಾಮನ್ ಆಗಿ ಡಿಸ್ಕ್ ಪ್ರಾಬ್ಸ್ ಅಂತ ಆಗುತ್ತೆ. ಏನಾಯ್ತು, 2 ಮೂಳೆ ಮಧ್ಯೆ ಡಿಸ್ಕ್ ಅಂತ ಹೇಳ್ತೀವಲ್ಲ, ಇದಿರುತ್ತೆ. ಅದು ಪಕ್ಕಕ್ಕೆ ಜರಗ್ಬಿಟ್ಟು ನರದ ಮೇಲೆ ಒತ್ತಡ ಬಿದ್ಬಿಡುತ್ತೆ. ನೋಡಿ, ನಾರ್ಮಲ್ ಆಗಿ ನರ್ವ್ಸ್ತೀವಲ್ಲ, ಈ ತರ ಫ್ರೀ ಆಗಿ ಗ್ಯಾಪ್ ಇರುತ್ತೆ. ಸೊ ಡಿಸ್ಕ್ ಪ್ರಾಬ್ಸ್ ಆದಾಗ ನೋಡಿ, ನೀವು ಗಮನಿಸಬಹುದು, ಈ ಡಿಸ್ಕ್ ಪಕ್ಕಕ್ಕೆ ಜರಗಿ ನರದ ಮೇಲೆ ಒತ್ತಡ ಬಿದ್ಬಿಡುತ್ತೆ. ಅವಾಗ ನರ ಫ್ರೀ ಆಗಿ ಒತ್ತಡ ಆಗಲ್ಲ, ಮೂವ್ಮೆಂಟ್ಸ್ ಆಗಲ್ಲ. ಆ ನರದ ಮೇಲೆ ಒತ್ತಡ ಬಿದ್ದಾಗ ನರ ಎಲ್ಲೋ ತರಲ್ಲ, ಅಲ್ಲಿಂದ ಶುರುವಾಗಿದ್ದು ಕೆಲವರಿಗೆ ಕುಂಡಿ ಭಾಗದಲ್ಲಿ, ಕೆಲವರಿಗೆ ತೊಡೆ ಭಾಗದಲ್ಲಿ, ಕೆಲವರಿಗೆ ಮಂಡಿ ಹತ್ರ, ಕೆಲವರು ಮಂಡಿ ಅಂತ, ಕೆಲವರು ಪಾದದವರೆಗೂ ನೋವು ಬರುತ್ತೆ. ಅದಕ್ಕೆ ರೇಡಿಯೇಟಿಂಗ್ ಪೇನ್ ಅಂತೀವಿ, ಸಯಾಟಿಕಾ ಪೇನ್ ಅಂತ ಹೇಳ್ತೀವಿ. ಗೊತ್ತಾಯ್ತಲ್ಲ. ಸೊ ಆ ಡಿಸ್ಪ್ಲಾಪ್ಸ್ ಮೋಸ್ಟ್ ಕಾಮನ್ ಕಂಡೀಷನ್, ಒನ್ ಆಫ್ ದ ಮೋಸ್ಟ್ ಕಾಮನ್ ಕಂಡೀಷನ್ಸ್ ಅಂತ ಹೇಳ್ಬೋದು. ಆ ಡಿಸ್ಪ್ಲಾಪ್ಸ್ ಅಂದ್ರೆ ಇದೇ ಕಂಡೀಷನ್. ಅವಾಗ ಏನಾದ್ರು ನರದ ಮೇಲೆ ಪ್ರೆಷರ್ ಬಿದ್ದಾಗ ನರ ಕಡೆ ಹೊಡ್ತಾ ಬರುತ್ತೆ. ಬೆನ್ನೋವೆಲ್ಲ 3 ತರ ಇದೆ. ಒಬ್ಬರು ಬರೀ ಬೆನ್ನೋ ಅಷ್ಟೇ ಇರ್ಬೋದು, ಕೆಲವರಿಗೆ ಬೆನ್ನಿಂದ ನೋವು ಕೆಳಗಡೆ ಕಾಲುಗಳು ಅರ್ಥ ಬರ್ಬೋದು, ಕೆಳಗಡೆ ಪಾದ ತನಕನೂ ರೇಡಿಯೇಟಿಂಗ್ ಪೇನ್ ಬರ್ಬೋದು. ಕೆಲವು ಬರೀ ಕಾಲು ಮಾತ್ರ ನೋವಿರುತ್ತೆ, ಬೆನ್ನಲ್ಲಿ ನೋವಿರಲ್ಲ. ಆ ಥರ 3 ರೀತಿನೂ ಇರ್ಬೋದು. 3 ರೀತಿಯಲ್ಲಿ ಯಾವುದೇ ರೀತಿದು ಕೂಡ ಡಿಸ್ಪ್ಲಾಪ್ಸ್ ಆಗಿರುತ್ತಾ ಚಾನ್ಸ್ ಇರುತ್ತೆ. ಸೊ ಎಕ್ಸ್ರಲ್ಲಿ ಬೇಸಿಕ್ ಇನ್ವೆಸ್ಟಿಗೇಷನ್ ಅಂತ ಮಾಡ್ಬಿಡ್ತೀವಿ. ಅದ್ರ ಏನಾದ್ರು ಟ್ರೀಟಬಲ್ ಕಂಡೀಷನ್ಸ್ ಗೊತ್ತಾದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ಬೋದು. ಒಂದ್ ವೇಳೆ ಅದ್ರಲ್ಲಿ ಗೊತ್ತಾಗ್ಲಿಲ್ಲ, ನೋವು ತುಂಬಾ ಜಾಸ್ತಿ, ಒಂದು ಕೋರ್ಸ್ ಟ್ರೀಟ್ಮೆಂಟ್ ತಗೊಂಡ್ ನೋಡ್ಬೋದು. ತೀರಾ ಕಡಿಮೆ ಆಗ್ತಿಲ್ಲ, ನೋವು ಜಾಸ್ತಿ ಆಗ್ತದೆ, ರೇಡಿಯೇಟಿಂಗ್ ಪೇನ್ ತುಂಬಾ ಜಾಸ್ತಿ ಇದೆ, ಜೊತೆಗೆ ಕಾಲು ಜೋಬಿಡಿತಾ ಇದೆ, ಮರ್ಗಡ್ದಂಗ ಆಗ್ತದೆ, ಇಲ್ಲಾಂದ್ರೆ ಕಾಲ್ ವೀಕ್ನೆಸ್ ಆಗ್ತದೆ, ಬೆಡ್ ವೀಕ್ನೆಸ್ ಆಗಿದೆ. ಇನ್ನೂ ಕೆಲವರಿಗೆ ಸಿವಿಯರ್ ಆದಾಗ ಏನಾಗ್ಬಿಡುತ್ತೆ, ಅದಕ್ಕೊಂದು ಕಾರ್ಡೋ ಈಕ್ವಿನಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಅವ್ರಿಗೆ ಏನಾಗ್ಬಿಡುತ್ತೆ, ನರದ ಮೇಲೆ ಸ್ಪೈನಲ್ ಕಾರ್ಡ್ ಮೇಲೆ ಜಾಸ್ತಿ ಒತ್ತಡ ಬಿದ್ಬಿಟ್ರೆ ಒಂದು 2 ಕೂಡ ಬಂದಾಗ್ಬಿಡುತ್ತೆ, ಕಾಲ ಶಕ್ತಿ ಕಡಿಮೆ ಇದೆ, ಓಡಾಡಕ್ಕೆ ಹಂಗೆಲ್ಲ ಆಗ್ಬಿಡುತ್ತೆ. ಆ ಥರ ಆದಾಗ ಎಮರ್ಜೆನ್ಸಿ ಅದು. ಅಂತ ಟೈಮಲ್ಲಿ ಯಾವಾಗ ತೀರಾ ನೋವು ಕಡಿಮೆ ಆಗ್ಲಿಲ್ಲ, ತುಂಬಾ ಜಾಸ್ತಿ ಇದೆ ಅಂದಾಗ, ನಂತರ ಈ ತರ ನ್ಯೂರಾಲಜಿಕಲ್ ಡೆಫಿಸಿಟ್ ಆ ಥರ ಆದಾಗ ಅದಕ್ಕೆ MRI ಸ್ಕ್ಯಾನಿಂಗ್ ಅಂತ ಮಾಡ್ತೀವಿ. MRI ಸ್ಕ್ಯಾನಿಂಗ್ ಮಾಡೋ ಉದ್ದೇಶ ಏನಪ್ಪಾ ಅಂತಂದ್ರೆ, ನೋಡಿ ಎಕ್ಸ್ರೇಲಿ ಬರೀ ಈ ತರ ಮೂಳೆಗಳು ಕಾಣುತ್ತೆ ನಮಗೆ. ಮೂಳೆ ಮಧ್ಯೆ ಇರೋ ನರಗಳಾಗ್ಲಿ, ಸ್ಪೈನಲ್ ಕಾರ್ಡ್ ನರ್ವ್ ರೂಟ್ಸ್ ಆಗ್ಲಿ, ಅವು ಡೀಟೇಲ್ಸ್ ನಮಗೆ ಎಕ್ಸ್ರೇಲಿ ಪಿಕಪ್ ಆಗಲ್ಲ.
ಅದೆಲ್ಲ ಗೊತ್ತಾಗ ಸಾಫ್ಟ್ ಟಿಶ್ಯೂಸ್ ಅದೆಲ್ಲ ಗೊತ್ತಾಗಬೇಕಪ್ಪ ಅದಕ್ಕೆ MRI ಸ್ಕ್ಯಾನಿಂಗ್ ಮಾಡ್ತೀವಿ. ಅದೇ ಕೆಲವು ರೆಸ್ಟ್ರಿಕ್ಟೆಡ್ ಬೇಕಾಗಿರೋ ಕೇಸ್ಗಳಿಗೆ ಮಾತ್ರ MRI ಸ್ಕ್ಯಾನಿಂಗ್ ಮಾಡಬೇಕಾಗುತ್ತೆ. ಸೊ MRI ಸ್ಕ್ಯಾನಿಂಗ್ ಮಾಡಿ ನೋಡಿದ್ರೆ ಅದರಲ್ಲಿ ನಮಗೆ ಕರೆಕ್ಟ್ ಆಗಿ ಡಿಸ್ಕ್ ಎಲ್ಲಿ ಎಫೆಕ್ಟ್ ಆಗಿದೆ, L1 L2 L4 ಎಲ್ಲಾಗಿದೆ, L5 ಯಾವ ರೀತಿ ಆಗಿದೆ, ಎಷ್ಟು ಪ್ರಮಾಣದಲ್ಲಿ ಆಗಿದೆ, ಮೈಲ್ಡ್ ಬಲ್ಜಾ, ಮಾಡ್ರೇಟ್ ಆಗಿದೆಯೋ, ಸಿವಿಯರ್ ಆಗಿದೆಯಾ, ಎಲ್ಲಿ ಎಫೆಕ್ಟ್ ಆಗಿ ನೋಡ್ಕೊಂಡು ಅದ್ರ ಪ್ರಕಾರ ಅದಕ್ಕೆ ಎಷ್ಟು ದಿವಸ ಮಾತ್ರೆಗಳು ಬೇಕಾಗುತ್ತೆ, ಇಂಜೆಕ್ಷನ್ಸ್ ಬೇಕಾಗುತ್ತೆ, ಇನ್ನೂ ತೀರಾ ಜಾಸ್ತಿ ಸಿವಿಯರ್ ಕೆಲಸ ಆಪರೇಷನ್ಸ್ ಬೇಕಾಗುತ್ತೆ. ಬಟ್ ಹೆಚ್ಚಿನವ್ರಿಗೆ ಆಪರೇಷನ್ ಇಲ್ದೇ ಬಹಳಷ್ಟು ಜನಕ್ಕೆ ಬೆನ್ನೋವಿಗೆ ಗುಣಪಡಿಸಬಹುದು. ಸೊ ಈಗ ಟ್ರೀಟ್ಮೆಂಟ್ ಆಸ್ಪೆಕ್ಟ್ ಬಂದ್ರೆ ಏನಪ್ಪಾ ಅಂತ ಹೇಳಿದ್ರೆ ಅಬ್ಸಲ್ಯೂಟ್ ಸ್ಟ್ರಿಕ್ಟ್ ಬೆಡ್ ರೆಸ್ಟ್ ಅಂತ ಹೇಳಿ ತೀರಾ ವಾರಾನ್ಗಟ್ಲೆ ತಿಂಗಳಾನ್ಗಟ್ಲೆ ರೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಒಂದು 2 to 3 days ಸ್ಟ್ರಿಕ್ಟ್ ಬೆಡ್ ರೆಸ್ಟ್ ತಗೋಬೇಕು. ಏನಕ್ಕೆ ಬೆಡ್ ರೆಸ್ಟ್ ತಗೋಬೇಕು ಅಂತ ಹೇಳ್ತೀನಿ ನೋಡಿ. ಏನಾಗುತ್ತೆ, ನಮ್ಗೆ 2 ಕೈ ಕೊಟ್ಟಿಲ್ಲ ದೇವ್ರವ್ದ, ಒಂದ್ ಕೈ ಇಟ್ಟಾದ್ರೆ ಏನಾಗುತ್ತೆ, ಬಲ್ಲ ಕೈ ಸಪೋಸ್ ಇಟ್ಟರೆ ಎಡದ ಕೈಲೇ ತಿನ್ನೋದು, ಎಡದ ಕೈಲೇ ಮಾಡೋದು ಕೆಲಸ ಎಲ್ಲ ಮಾಡ್ಬೋದು. ಅದೇ ರೀತಿ 2 ಕಾಲಿದೆ, ಒಂದು ಕಾಲ್ಗೆ ಇದ್ರೆ ಇನ್ನೊಂದು ಕಾಲು ಕುಂತ್ಕೊಂಡು ಓಡಾಡ್ಬೋದು, ಅಥವಾ ಒಂದ್ ಕೈ ಸಪೋರ್ಟ್ ತಗೊಂಡು ಹಿಂಗೆ ಓಡಾಡ್ಬೋದು. ಆದ್ರೆ ಸೊಂಟ ಬೆನ್ನು ಎಷ್ಟಿದೆ ಒಂದೇ ಇರೋದಲ್ವಾ. ಸೊ ಬೆನ್ನು ಸೊಂಟ ಒಂದೇ ಇರೋದ್ ಕಾರಣ ಏನಾಗುತ್ತೆ, ಅದು ಬೆನ್ನಿಗೆ ನೀವು ರೆಸ್ಟ್ ಕೊಡ್ಬೇಕು ಅಂತಂದ್ರೆ ಅದಕ್ಕೆ ಸಬ್ಸ್ಟಿಟ್ಯೂಟ್ ಇಲ್ಲ. ಹಂಗಾಗಿ ಏನ್ ಮಾಡ್ಬೇಕು, ಕಂಪ್ಲೀಟ್ ಮಲ್ಕೋಬೇಕು. ಹಾಸಿಗೆ ಮೇಲೆ ನೀವು ಕಂಪ್ಲೀಟ್ ಮಲ್ಕೊಂಡಿದ್ರೆ ಬೆನ್ನಿಗೆ ಕಂಪ್ಲೀಟ್ ರೆಸ್ಟ್ ಸಿಗೋದು. ಸರ್ ನಾನು ರಜಾ ಹಾಕ್ಬಿಟ್ಟಿದ್ದೀನಿ, ಆಫೀಸ್ಗೆ ಹೋಗ್ತಾ ಇಲ್ಲ, ಇನ್ನೆಲ್ಲೂ ವರ್ಕಿಗೆ ಹೋಗ್ತಾ ಇಲ್ಲ, ಮನೇಲಿ ಕೂತ್ಕೊಂಡಿದ್ದೀನಿ ಸರ್, ಟಿವಿ ನೋಡ್ತಾ ಇದ್ದೀನಿ, ಅದು ಏನೋ ಕ್ರಿಕೆಟ್ ನೋಡ್ತಾ ಇದ್ದೀನಿ, ಅದು ಸೀರಿಯಲ್ಸ್ ನೋಡ್ತಾ ಕೂತ್ಬಿಟ್ಟಿದ್ದೀನಿ ಸರ್ ಅಂದ್ರೆ ಬೆನ್ನಿಗೆ ರೆಸ್ಟ್ ಸಿಗಲ್ಲ. ಸರ್ ನೆನ್ಬಿಟ್ಬಿಡಿ, ಬೆನ್ನಿಗೆ ರೆಸ್ಟ್ ಸಿಗ್ಬೇಕು ಅಂತಂದ್ರೆ ಹಾಸಿಗೆ ಮೇಲೆ ಬೆನ್ನು ಕಂಪ್ಲೀಟ್ ಆಗಿ ಮಲ್ಕೊಂಡಿರ್ಬೇಕು. ಮಲ್ಕೊಂಡಿದ್ದ ಪೊಸಿಷನ್ ಅಲ್ಲೇ ಬೆನ್ನಿಗೆ ರೆಸ್ಟ್ ಸಿಗುವಂಥದ್ದು. ಸೊ ಆ ರೀತಿ ಸ್ಟ್ರಿಕ್ಟ್ ಆಗಿ ಒಂದು 2 to 3 days ಬೆಡ್ ರೆಸ್ಟ್ ತಗೋಬೇಕಾಗುತ್ತೆ. ಅದಕ್ಕೆ ಬೇಕಾದಂತ ಪೇನ್ ಕಿಲ್ಲರ್ಸ್ ಪ್ಲಸ್ ಮಸಲ್ ಏಜೆಂಟ್ಸ್ ಕೆಲವು ಮಾತ್ರೆಗಳು ಬರುತ್ತೆ, ಅದನ್ನ ತಗೊಳ್ಬೇಕಾಗತ್ತೆ. ಜೊತೆಗೆ ಕೆಲವು ಸರಿ ತೀವ್ರ ನೋವಿದ್ದಾಗ ಲುಂಬೋಸರ್ಕಲ್ ಬೆಲ್ಟ್ ಅಂತೇಳಿ ಸಪೋರ್ಟ್ ಒಂದು ಬೆಲ್ಟ್ ಬೇಕಾಗುತ್ತೆ. ಜೊತೆಗೆ ಮೇನ್ ಫಿಸಿಯೋಥೆರಪಿ ಅಂತ ಟ್ರಾಕ್ಷನ್ ಅಂತ ಬರುತ್ತೆ, ಅಲ್ಟ್ರಾಸೌಂಡ್ IFT ಅಂತ ಬರುತ್ತೆ, ಲೇಸರ್ ಥೆರಪಿ ಅಂತ ಇದೆ ನಮ್ಮ ಸೆಂಟ್ರಲ್ಲಿ, ಅದು ಅಡ್ವಾನ್ಸ್ಡ್ ಫಿಸಿಯೋಥೆರಪಿ ಮೆಜರ್ ಅದಿದೆ. ಅದನ್ನೆಲ್ಲ ತಗೊಂಡಾಗ ಏನಂತ ಸಾಕಷ್ಟು ನೋವುಗಳು ಬಹಳಷ್ಟು ಜನಕ್ಕೆ ಮಾತ್ರ ಇಂಜೆಕ್ಷನ್ಸ್ ಗಳಲ್ಲೇ ಕಡಿಮೆ ಆಗ್ತದೆ. ಕೆಲವರಿಗೆ ಟ್ರಿಗರ್ ಪಾಯಿಂಟ್ ಇಂಜೆಕ್ಷನ್ಸ್ ಅದು ಕೊಡ್ತೀವಿ. ತೀರಾ ನೋವು ಜಾಸ್ತಿ ಇತ್ತು ಕಡಿಮೆ ಆಗಲ್ಲ ಅಂದ್ರೆ ಕೆಲವರಿಗೆ ಎಪಿಡ್ಯೂರಲ್ ಇಂಜೆಕ್ಷನ್ಸ್ ಅದನ್ನು ಕೊಡ್ಬೇಕಾಗತ್ತೆ. ಇವುಗಳು ಯಾವಾಗಲೂ ಕಡಿಮೆ ಆಗಲ್ಲ, ತುಂಬಾ ನೋವಿದೆ ಅಥವಾ ನ್ಯೂರೋಲಜಿಕಲ್ ಡೆಫಿಸಿಟ್ ಇದೆ, ನರಗಳು ಜಾಸ್ತಿ ಒತ್ತಡ ಬಿದ್ದಿದೆ, ಕಾಲಲ್ಲಿ ಜುಮ್ ಬಿಡ್ತದೆ, ನೋವು ನಿವಾರಕಗಳಲ್ಲಾಗ್ಲಿ ಇವಾಗ ಹೇಳೋ ಟ್ರೀಟ್ಮೆಂಟ್ ಯಾವುದು ಕಡಿಮೆ ಆಗಲಿಲ್ಲ, ಲಾಸ್ಟ್ ಸ್ಟೆಪ್ ಸರ್ಜರಿ, ಡಿಸ್ಕೆಕ್ಟಮಿ, ಮೈಕ್ರೋ ಡಿಸ್ಕೆಕ್ಟಮಿ ಅಂತ ಎಷ್ಟೊಂದು ವಿಧವಾದ ಸರ್ಜರಿಗಳಿದೆ. ಅದನ್ನ ತೀರಾ ಕೆಲವು ಪೇಷಂಟ್ಸ್ಗೆ ಅವಶ್ಯಕತೆ ಇದ್ದ ಮಾತ್ರ ಲಾಸ್ಟ್ ಸ್ಟೇಜ್ಗೆ ನಾನೇ ಮಾಡ್ತೀನಿ, ಅಂಥದ್ದು ಮಾತ್ರ ಮಾಡಬೇಕಾಗತ್ತೆ. ಬಿಟ್ರೆ ಮಿದ್ದವ್ರಿಗೆಲ್ಲ ಇದನ್ನ ಮಾಡೋದ್ರಿಂದ ಬಹಳಷ್ಟು ಜನಗಳಿಗೆ ಬೆನ್ನೋವನ್ನ ಬರೀ ಮಾತ್ರೆಗಳು, ಇಂಜೆಕ್ಷನ್ಸ್ಗಳು, ರೆಸ್ಟ್ ಅಲ್ಲೇ ಕಡಿಮೆ ಮಾಡಬಹುದು. ಸೊ ಹಾಗಾಗಿ ಬೆನ್ನೋವನ್ನ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ. ಅದು ಸ್ವಲ್ಪ ಇದ್ದಾಗಲೇ ಟ್ರೀಟ್ಮೆಂಟ್ ತಗೊಂಡ್ರೆ ತೀರಾ ಜಾಸ್ತಿ ಆಗಿ ಆಮೇಲೆ ಏನೋ ತೊಂದರೆ ಆಗುವಂಥದ್ದು ಬೇಡ. ಸೊ ನಾನು ಮೊದಲೇ ಹೇಳಿದಾಗೆ ಪ್ರಿವೆನ್ಷನ್ ಇಸ್ ಆಲ್ವೇಸ್ ಬೆಟರ್ ದೆನ್ ಕ್ಯೂರ್. ಸ್ವಲ್ಪ ಇದ್ದಾಗಲೇ ಡಾಕ್ಟರ್ ತೋರಿಸ್ಕೊಂಡು ಅದಕ್ಕೆ ಏನೇನು ಅವಶ್ಯಕತೆ ಇದೆ ಅದರ ಇನ್ವೆಸ್ಟಿಗೇಷನ್ ಮಾಡಿಸ್ಕೊಂಡು ಟ್ರೀಟ್ಮೆಂಟ್ ತೊಗೊಂಡ್ರೆ ನಾವೆಲ್ಲರೂ ಬೆನ್ನೋವನ್ನ ಅವಾಯ್ಡ್ ಮಾಡ್ಬೋದು. ಬೆನ್ನೋವು ಬರ್ದಾಗ ನೋಡ್ಬೋದು. ಕೆಲವು ಬ್ಯಾಕ್ ಕೇರ್, ಕೆಲವು ಎಕ್ಸಸೈಸ್ ಅಂತೆಲ್ಲ ಇದೆ, ಯಾವ ರೀತಿ ಎಕ್ಸಸೈಸ್ ಮಾಡಬೇಕು, ಯಾವ ರೀತಿ ಬೆನ್ನಿಗೆ ನೋವು ಆಗದ ರೀತಿ ಪ್ರಿಕಾಷನ್ಸ್ ಏನು ತಗೊಳ್ಬೇಕು ಅನ್ನೋದಕ್ಕೆಲ್ಲ ಕೆಲವು ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ಅವನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ ಡೀಟೇಲ್ ಆಗಿ. ಸೊ ಹೇಳ್ದಂಗೆ ಬೆನ್ನೋವು ಬಹಳ ಕಾಮನ್ನು, ನೆಗ್ಲೆಕ್ಟ್ ಮಾಡಬೇಡಿ. ಜಾಸ್ತಿ ತೊಂದರೆ ಖಂಡಿತ ಡಾಕ್ಟರ್ ತೋರಿಸಿ ಸೂಕ್ತ ಚಿಕಿತ್ಸೆ ತಗೊಳ್ಳಿ. ನಾವೆಲ್ಲರೂ ಖುಷಿಯಾಗಿರೋಣ, ಆರೋಗ್ಯದಿಂದಿರೋಣ, ನೆಮ್ಮದಿಯಿಂದಿರೋಣ. ಥ್ಯಾಂಕ್ ಯು.